ಬೆಂಗಳೂರಿನಲ್ಲಿ ವಾಕಿಂಗ್ ಪ್ರಿಯರಿಗೆ ಅತ್ಯಂತ ನೆಚ್ಚಿನ ಸ್ಪಾಟ್ ಅಂತ ಹೇಳಿದ್ರೆ ಅದು ಕಬ್ಬನ್ ಪಾರ್ಕ್. ವೀಕೆಂಡ್ನಲ್ಲಿ ಕಬ್ಬನ್ ಪಾರ್ಕ್ನಲ್ಲಿ ಸಂಪೂರ್ಣವಾಗಿ ವಾಹನಗಳಿಗೆ ನಿಷೇಧವನ್ನ ಹೇರಬೇಕು. ಆ ಮೂಲಕ ಪರಿಸರ ಉಳಿಸೋದಕ್ಕೆ ಮತ್ತೊಂದು ಹೆಜ್ಜೆ ಇಡಬೇಕು ಅಂತ ತೋಟಗಾರಿಕೆ ಇಲಾಖೆ ಚಿಂತನೆ ನಡೆಸ್ತಾ ಇದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕಬ್ಬನ್ ಪಾರ್ಕ್ ಒಳಗೆ ವಾಹನ ಸಂಚಾರ ಬ್ಯಾನ್ ಆಗುತ್ತಾ? ಪ್ರತಿ ಶನಿವಾರದಂದು ವಾಹನಗಳು ಬ್ಯಾನ್ ಫಿಕ್ಸ್. 2 ದಿನಗಳಲ್ಲಿ ಹೊರಬೀಳಲಿದೆ ತೀರ್ಮಾನ. ರಾಜಧಾನಿ ಬೆಂಗಳೂರು ಹಿಂದೆ ಹಚ್ಚ ಹಸಿರಿನಿಂದ ಕೂಡಿದ ನಾಡಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಹಸಿರು ಕೆರೆ ಮಾಯವಾಗಿ ಕಾಂಕ್ರೀಟ್ ಕಾಡಾಗ್ತಿದೆ. ಪ್ರಸ್ತುತ ಬೆಂಗಳೂರಿನ ಶ್ವಾಸಕೋಶದಂತಿರೋದು ಲಾಲ್ಬಾಗ್ ಹಾಗೂ ಕಬ್ಬನ್ ಪಾರ್ಕ್. ಈ ಕಬ್ಬನ್ ಪಾರ್ಕ್ನಲ್ಲಿ ಪರಿಸರ ಮಾಲಿನ್ಯವಾಗದಂತೆ ತಡೆಗಟ್ಟೋಕೆ ಈ ಹಿಂದೆ ತೋಟಗಾರಿಕೆ ಪ್ರತಿ ಶನಿವಾರ ಹಾಗೂ ಭಾನುವಾರ ವಾಹನಗಳ ಸಂಚಾರ ನಿಷೇಧಿಸಿತ್ತು. 6 ತಿಂಗಳ ಹಿಂದೆ ಕಬ್ಬನ್ ಪಾರ್ಕ್ ಸುತ್ತಮುತ್ತಲಿನ ಸಂಚಾರ ದಟ್ಟಣೆ ನಿಯಂತ್ರಿಸೋ ನಿಟ್ಟಿನಲ್ಲಿ 2ನೇ ಹಾಗೂ 4ನೇ ಶನಿವಾರ ವಾಹನಗಳ ಸಂಚಾರಕ್ಕೆ ಪ್ರಾಯೋಗಿಕವಾಗಿ ತೋಟಗಾರಿಕೆ ಇಲಾಖೆ ಅನುಮತಿ ನೀಡಿತ್ತು. ಇದರಿಂದಾಗಿ ಈ ದಿನಗಳಲ್ಲಿ ಸಾರ್ವಜನಿಕರು ಕಬ್ಬನ್ ಪಾರ್ಕ್ ಆವರಣದ ಒಳಗೆ ಹೈಕೋರ್ಟ್ನಿಂದ ಸಿದ್ದಲಿಂಗಯ್ಯ ವೃತ್ತ ಮತ್ತು ಸಿದ್ದಲಿಂಗಯ್ಯ ವೃತ್ತದಿಂದ ಹೈಕೋರ್ಟ್ ಭಾಗದವರೆಗೆ ಸಂಚರಿಸುತ್ತಿದ್ದಾರೆ. ಈ ಮೂಲಕ ವಿಧಾನಸೌಧ ಮುಂಭಾಗ ಹಾಗೂ ಹೊರಗಿನ ರಸ್ತೆಗಳಲ್ಲಿ ಟ್ರಾಫಿಕ್ ಕಡಿಮೆಯಾಗ್ತಿದೆ. ಆದರೆ ಈ ನಿಯಮ ಬದಲಾಯಿಸೋ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ಚಿಂತನೆ ನಡೆಸಿದೆ. ತಿಂಗಳಲ್ಲಿ ಬರುವ ಎಲ್ಲಾ ಶನಿವಾರ ಸಂಪೂರ್ಣವಾಗಿ ವಾಹನಗಳ ಸಂಚಾರ ಮಾಡುವ ಬಗ್ಗೆ ತೋಟಗಾರಿಕೆ ಇಲಾಖೆಯ ಸಭೆಯಲ್ಲಿ ಚರ್ಚೆ ನಡೆಸಿದೆ. ಜೊತೆಗೆ ಈಗಾಗಲೇ ಎಲ್ಲಾ ಭಾನುವಾರಗಳಲ್ಲೂ ವಾಹನ ಸಂಚಾರಕ್ಕೆ ಅನುಮತಿ ಇಲ್ಲ. ಹೀಗಾಗಿ ಸಾರ್ವತ್ರಿಕ ರಜೆ ದಿನಗಳಲ್ಲಿ ಪಾರ್ಕ್ ಒಳಗೆ ವಾಹನ ಸಂಚಾರಕ್ಕೆ ಅನುಮತಿ ನೀಡಬೇಕು ಎಂದು ಪೊಲೀಸ್ ಕಮಿಷನರ್ ಮನವಿ ಮಾಡಿದ್ದಾರೆ ಅಂತ ತೋಟಗಾರಿಕೆ ಇಲಾಖೆಯ ಸೂಚನಾ ಪತ್ರದಲ್ಲಿ ಹೇಳಲಾಗಿದೆ. ಈ ಸಭೆಯಲ್ಲಿ ಕಬ್ಬನ್ ಪಾರ್ಕ್ ಉದ್ಯಾನವನ ಸಂರಕ್ಷಣಾ ಸಮಿತಿಯ ಸದಸ್ಯರು, ಬಿಬಿಎಂಪಿ ಅಧಿಕಾರಿಗಳು, ವಾಕರ್ಸ್ ಅಸೋಸಿಯೇಷನ್, ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಇದ್ದು ಚರ್ಚೆ ನಡೆಸಲಾಗಿದೆ. ಶನಿವಾರ ಭಾನುವಾರ ಯಾವುದೇ ಕಾರಣಕ್ಕೂ ಅಲ್ಲಿ ಒಳಗಡೆ ಇಲ್ಲ. ಯಾಕಂದರೆ 3 ತಿಂಗಳು ಅದನ್ನ ಒಂದು ಟ್ರಯಲ್ ಅಂತ ಮಾಡಿದರು. ಸೆಕೆಂಡ್ ಸಾಟರ್ಡೆ, 4th ಸಾಟರ್ಡೆ. ಆ ಸಾಟರ್ಡೇಲಿ ಇವಾಗ 3 ತಿಂಗಳಾದ್ಮೇಲೆ ಇವಾಗ 6 ತಿಂಗಳಾಗಿದೆ. ಆದರೂ ಕೂಡ ಯಾವುದೋ ಒಂದು ಇದು ಸರಿ ಇಲ್ಲ. ಅದಕ್ಕೆ ಇವತ್ತೆಲ್ಲ ಡಿಸೈಡ್ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಫೈರು ಮತ್ತು ಆಂಬುಲೆನ್ಸಿಗೆ ಅಂತ 24/7 ಅಂತ ಅದಕ್ಕೇನು ತೊಂದರೆ ಇಲ್ಲ. ಅದಕ್ಕೆಲ್ಲ ಅಲೋಡ್ ಮಾಡ್ತಾರೆ. ಲಾಲ್ಬಾಗ್ ಕಬ್ಬನ್ ಪಾರ್ಕ್ 2 ಕಣ್ಣು ಬೆಂಗಳೂರು ಜನಕ್ಕೆ. ಇದು ನಿಮ್ಮ ಪಾರ್ಕು, ನಿಮ್ಮ ಮಕ್ಕಳಿಗೆ ಉಳಿಸ್ದಂಗೆ ಆಗುತ್ತೆ ಅಂತ. ಈ ಹಿಂದೆ ಉದ್ಯಾನವನ ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಸಂರಕ್ಷಣೆ ಕಾಯ್ದೆ 1975ರಂತೆ ಪಾರ್ಕ್ ಒಳಗಡೆ ವಾಹನ ಸಂಚಾರ ನಿಷೇಧಿಸಲಾಗಿತ್ತು. ಇದರಿಂದ ಟ್ರಾಫಿಕ್ ಜಾಮ್ ಹೆಚ್ಚಾಗಲಿದೆ. ಜೊತೆಗೆ 2 ಕಿಲೋಮೀಟರ್ನಷ್ಟೇ ವಾಹನ ಸವಾರರು ಸುತ್ತಕೊಂಡು ಬರಬೇಕಾಗುತ್ತೆ. ಹೀಗಾಗಿ ಸಾರ್ವತ್ರಿಕ ರಜಾ ದಿನಗಳಂದು ಪಾರ್ಕ್ ಒಳಗೆ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡೋಕೆ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಈ ಬಗ್ಗೆಯೂ ತೋಟಗಾರಿಕೆ ಇಲಾಖೆಯ ಸಭೆಯಲ್ಲಿ ಚರ್ಚೆಯಾಗಿದೆ. ಒಟ್ನಲ್ಲಿ ತೋಟಗಾರಿಕೆ ಇಲಾಖೆ ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.